ಐಐಟಿ ಜೆಇಇ ಕೇವಲ ಹೆಸರೇಳಿದ್ರೆ ಸಾಕು ಎಷ್ಟೋ ವಿದ್ಯಾರ್ಥಿಗಳ ಎದೆಯಲ್ಲಿ ಸಣ್ಣದೊಂದು ನಡುಕ ಶುರುವಾಗುತ್ತೆ ಅಲ್ವಾ? ಖಂಡಿತ. ಜಗತ್ತಿನ ಅತ್ಯಂತ ಕಠಿಣ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಇದು ಒಂದು. ಇದರ ಹಿಂದಿರುವ ಅಸಲಿ ಕಥೆ ಏನು, ಈ ಬೃಹತ್ ಸ್ಪರ್ಧೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ ಬನ್ನಿ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಮುಖ್ಯವಾಗಿ 5 ವಿಷಯಗಳನ್ನು ನೋಡ್ಲಿದ್ದೇವೆ. ಜೆಇಇ ಮತ್ತು ಐಐಟಿಯ ಪ್ರಾಮುಖ್ಯತೆ, ಲೆವೆಲ್ 1 ಮೈನ್ಸ್, ಲೆವೆಲ್ 2 ಅಡ್ವಾನ್ಸ್ಡ್, 15 ಲಕ್ಷದಿಂದ ಕೇವಲ 17,000ಕ್ಕೆ ಇಳಿಯುವ ಆ ಕಠಿಣ ಸ್ಪರ್ಧೆ, ಮತ್ತು ಕೊನೆಯದಾಗಿ ಯಾರೆಲ್ಲ ಇದನ್ನ ಬರಿಬೋದು ಅನ್ನೋ ನಿಯಮಗಳು. ಲೆಟ್ಸ್ ಬಿಗಿನ್. ಮೊದಲಿಗೆ ಅಸಲು ಈ ಜೆಇಇ ಮತ್ತು ಐಐಟಿ ಅಂದ್ರೆ ಇಷ್ಟೊಂದು ಕ್ರೇಜ್ ಯಾಕಿದೆ? ದೇಶದ ಮೂಲೆ ಮೂಲೆಗಳಲ್ಲಿರೋ 23 ಐಐಟಿ ಹಾಗೂ 32 ಎನ್ಐಟಿ ಕಾಲೇಜುಗಳ ಕಡೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಯಾಕೆ ಆಕರ್ಷಿತರಾಗ್ತಾರೆ ಅನ್ನೋದನ್ನ ನೋಡೋಣ. ಕಾರಣ ತುಂಬಾ ಸಿಂಪಲ್. 20 ರಿಂದ 30 ಲಕ್ಷ ರೂಪಾಯಿಗಳ ಸರಾಸರಿ ಆರಂಭಿಕ ವೇತನ. ಹೌದು, ಇದು 100ಕ್ಕೆ 100 ಸತ್ಯ. ಈ ಪ್ರತಿಷ್ಠಿತ ಸಂಸ್ಥೆಗಳು ಜಗತ್ತಿಗೆ ಅತ್ಯುತ್ತಮ ಇಂಜಿನಿಯರ್ಗಳನ್ನ, ನವೀನ ಐಡಿಯಾಗಳನ್ನ ಕೊಡ್ತವೆ ಅನ್ನೋದು ಎಷ್ಟು ಸತ್ಯವೋ, ಇಲ್ಲಿ ಸಿಗುವ ಕ್ಯಾಂಪಸ್ ಪ್ಲೇಸ್ಮೆಂಟ್ ಪ್ಯಾಕೇಜ್ಗಳು ಅಷ್ಟೇ ದೊಡ್ಡ ಆಕರ್ಷಣೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಈ ಬೃಹತ್ ಅವಕಾಶಗಳನ್ನ ನಮ್ಮದಾಗಿಸ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಇಲ್ಲಿ ಎದುರಾಗುವ ಅತಿದೊಡ್ಡ ಅಗ್ನಿಪರೀಕ್ಷೆಯೇ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಅಂದ್ರೆ ಜೆಇಇ. ಭಾರತದ ಅತ್ಯುತ್ತಮ ಇಂಜಿನಿಯರಿಂಗ್ ಮಿದುಳುಗಳನ್ನು ಸೋಸಿ ತೆಗೆಯಲೆಂದೇ ವಿನ್ಯಾಸಗೊಳಿಸಲಾದ ಅತ್ಯಂತ ಕಠಿಣವಾದ ವ್ಯವಸ್ಥೆ ಇದು. ಈಗ ಈ ಪರೀಕ್ಷೆಯನ್ನ ಒಂದು ವಿಡಿಯೋ ಗೇಮ್ ಅಂತ ಅನ್ಕೊಳ್ಳೋಣ. ಇದು ಒಂದರ ಮೇಲೊಂದು ಬರುವ ಕಠಿಣ ಹಂತಗಳ ತರಹ ಕೆಲಸ ಮಾಡುತ್ತೆ. ನಮ್ಮ ಮುಂದಿರೋ ಮೊದಲನೇ ಸವಾಲು ಅಥವಾ ಲೆವೆಲ್ 1 ಜೆಇಇ ಮೇನ್ಸ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವ ಈ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ನಮ್ಮ ಸ್ಪೀಡ್ ಮತ್ತು ಅಕ್ಯುರೆಸಿ ಅಂದ್ರೆ ವೇಗ ಮತ್ತು ನಿಖರತೆಯನ್ನ ಪರೀಕ್ಷೆ ಮಾಡುತ್ತೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ಒಟ್ಟು 75 ಪ್ರಶ್ನೆಗಳು, 300 ಅಂಕಗಳು. ಆದರೆ ಸಮಯ ಕೇವಲ 3 ಗಂಟೆ. ವರ್ಷಕ್ಕೆ 2 ಬಾರಿ ಅಂದ್ರೆ ಜಾನ್ವರಿ ಮತ್ತು ಏಪ್ರಿಲ್ನಲ್ಲಿ ನಡೆಯುವ ಈ ಪರೀಕ್ಷೆಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಎನ್ಐಟಿ ಕಾಲೇಜ್ಗಳ ಬಾಗಿಲು ತೆರೆಯುತ್ತದೆ. ಆದ್ರೆ ಕೇವಲ ಎನ್ಐಟಿ ಬೇಡ, ಇಂಜಿನಿಯರಿಂಗ್ ಲೋಕದ ಶಿಖರವಾದ ಐಐಟಿಯೇ ಬೇಕು ಅನ್ನೋ ಛಲ ಇರೋರ್ಗೆ ಮೈನ್ಸ್ ಕೇವಲ ಒಂದು ಎಂಟ್ರಿ ಪಾಸ್ ಅಷ್ಟೇ. ಅಸ್ಲಿ ಆಟ ಶುರುವಾಗೋದೆ ಇಲ್ಲಿ. ಇದನ್ನ ವಿಡಿಯೋ ಗೇಮ್ನ ಲೆವೆಲ್ ಬಾಸ್ ಅಂತಾನೆ ಕರೀಬಹುದು. ಅದೇ ಜೆಇಇ ಅಡ್ವಾನ್ಸ್ಡ್. ಈ 2 ಪರೀಕ್ಷೆಗಳಿಗಿರುವ ವ್ಯತ್ಯಾಸ ಅಜಗಜಾಂತರ. ಜೆಇಇ ಮೇನ್ಸ್ ವೇಗದ ಮೇಲೆ ನಿಂತಿದ್ರೆ ಜೆಇಇ ಅಡ್ವಾನ್ಸ್ಡ್ ಕಂಪ್ಲೀಟ್ ಆಗಿ ಬೇರೆ. 7 ಹಳೆಯ ಪ್ರತಿಷ್ಠಿತ ಐಐಟಿಗಳು ಸೇರಿ ನಡೆಸುವ ಈ ಪರೀಕ್ಷೆಗೆ ಯಾವುದೇ ನಿರ್ದಿಷ್ಟವಾದ ಪ್ಯಾಟರ್ನ್ ಇರಲ್ಲ. ಯಾವ ರೀತಿಯ ಪ್ರಶ್ನೆ ಬರುತ್ತೆ ಅಂತ ಊಹಿಸೋಕೂ ಸಾಧ್ಯವಿಲ್ಲ. ಇದು ಕಾನ್ಸೆಪ್ಟ್ಗಳನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತ ಪರೀಕ್ಷೆ ಮಾಡುತ್ತೆ. ಒಂದೇ ದಿನದಲ್ಲಿ 6 ಗಂಟೆಗಳ ಕಾಲ 2 ಪೇಪರ್ಗಳನ್ನ ಬರೆಯುವ ಈ ಪ್ರಕ್ರಿಯೆ ನಿಜಕ್ಕೂ ಮೈಕೈ ಹಿಂಡಿ ಬಿಡುತ್ತೆ. ಸರಿ, ಈಗ ನಾವು ಈ ವ್ಯವಸ್ಥೆಯೊಳಗಿರುವ ಸ್ಪರ್ಧೆಯ ನೈಜ ಆಳವನ್ನ ನೋಡೋಣ. ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಇದನ್ನ ಒಂದು ರೀತಿಯ ಸ್ಟ್ಯಾಟಿಸ್ಟಿಕಲ್ ಫನಲ್ ಅಥವಾ ಸೋಸುಗಣಿವೆ ಅಂತ ಕರೀಬೋದು. ಈ ಫನಲ್ನ ಮೇಲ್ಭಾಗದಲ್ಲಿರೋ ನಂಬರ್ ನೋಡಿ, 15.39 ಲಕ್ಷ. ಹೌದು, ಜೆಇಇ ಮೇನ್ಸ್ ಪರೀಕ್ಷೆಗೆ ಇಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಊಹಿಸ್ಕೊಳ್ಳಿ, ಇದು ನಮ್ಮ ದೇಶದ ಎಷ್ಟೋ ಪ್ರಮುಖ ನಗರಗಳ ಒಟ್ಟು ಜನಸಂಖ್ಯೆಗಿಂತಲೂ ಹೆಚ್ಚು. ಸ್ಪರ್ಧೆ ಎಷ್ಟು ತೀವ್ರವಾಗಿದೆ ಅನ್ನೋದಕ್ಕೆ ಈ ಒಂದೇ ಒಂದು ಸಂಖ್ಯೆ ಸಾಕ್ಷಿ. ಆದರೆ ಈ 15 ಲಕ್ಷದ ಬೃಹತ್ ಗುಂಪಿನಿಂದ ಸ್ಪರ್ಧೆ ಮುಂದಿನ ಹಂತಕ್ಕೆ ಹೋಗುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕಿರಿದಾಗ್ಬಿಡ್ತದೆ. ಆ 15 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕೇವಲ ಅತ್ಯುತ್ತಮ ಪ್ರದರ್ಶನ ನೀಡಿದ ಅಗ್ರ 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋ ಅವಕಾಶ ಸಿಗ್ತದೆ. ಉಳಿದವರು ಇಲ್ಲಿಂದಲೇ ಹೊರಬೀಳ್ತಾರೆ. ಮತ್ತು ಅಂತಿಮವಾಗಿ ಉಳಿಯುವ ಸಂಖ್ಯೆ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ದೇಶದ ಎಲ್ಲಾ ಐಐಟಿಗಳಲ್ಲಿ ಸೇರಿ ಲಭ್ಯವಿರುವ ಒಟ್ಟು ಸೀಟುಗಳು ಕೇವಲ 17,740 ಮಾತ್ರ. ಎಲ್ಯಾ 15 ಲಕ್ಷ, ಎಲ್ಯಾ 17,000. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಸೀಟ್ಗೋಸ್ಕರ ಎಷ್ಟು ಜನ ಸೆಣಸಾಡ್ತಿರ್ತಾರೆ ಅಂತ. ಇದುವೇ ಈ ಕಠಿಣ ಸ್ಪರ್ಧೆಯ ಕಹಿಯಾದ ಆದರೆ ವಸ್ತುನಿಷ್ಠವಾದ ಸತ್ಯ. ಈ ಸ್ಪರ್ಧೆ ಇಷ್ಟೊಂದು ಕಠಿಣವಾಗಿದೆ ಅಂತ ಗೊತ್ತಾಯ್ತು. ಆದ್ರೆ ಯಾರು ಬೇಕಾದ್ರೂ ಈ ಆಟ ಆಡ್ಬೋದಾ? ಖಂಡಿತ ಇಲ್ಲ. ಬನ್ನಿ ಈ ಆಟದ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಅರ್ಹತೆಗಳ ಬಗ್ಗೆ ಒಂದ್ಸಲ ಕಣ್ಣಾಡ್ಸೋಣ. ಇಲ್ಲಿ ಬರೀ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಕೆಲ್ಸ ಆಗಲ್ಲ. ವಿದ್ಯಾರ್ಥಿಗಳು ತಮ್ಮ 12ನೇ ತರಗತಿಯ ಬೋರ್ಡ್ ಎಕ್ಸಾಮ್ನಲ್ಲೂ ಅತ್ಯುತ್ತಮ ಸಾಧನೆ ಮಾಡಿರ್ಲೇಬೇಕು.
ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕನಿಷ್ಠ 75% ಅಂಕ ಅಥವಾ ಆಯಾ ಬೋರ್ಡ್ನ ಟಾಪ್ 20% ಇರಬೇಕು. SC/ST ಅಭ್ಯರ್ಥಿಗಳಿಗೆ ಇದು 65%. ಇದಿಲ್ಲ ಅಂದ್ರೆ ಪರೀಕ್ಷೆ ಪಾಸ್ ಮಾಡಿದ್ರೂ ಕೂಡ ಅಡ್ಮಿಷನ್ ಸಿಗಲ್ಲ. ಇಷ್ಟೇ ಅಲ್ಲ, ಇಲ್ಲಿ ಟೈಮರ್ ಕೂಡ ಆನ್ ಆಗಿರುತ್ತೆ. 12ನೇ ತರಗತಿ ಪಾಸಾದ ತಕ್ಷಣವೇ ಕೌಂಟ್ ಡೌನ್ ಶುರು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ 2028ರಲ್ಲಿ 12ನೇ ತರಗತಿ ಮುಗಿಸಿದ್ರೆ JEE ಮೇನ್ಸ್ಗಾಗಿ ಆ ವರ್ಷ ಮತ್ತು ಮುಂದಿನ 2 ವರ್ಷ ಸೇರಿ ಸತತ 3 ವರ್ಷ ಮಾತ್ರ ಅವಕಾಶ ಇರುತ್ತೆ. ಆದ್ರೆ JEE ಅಡ್ವಾನ್ಸ್ಡ್ಗೆ ಕೇವಲ 2 ವರ್ಷಗಳ ಕಾಲ ಮಾತ್ರ ಅವಕಾಶ. ಅಂದ್ರೆ ತಪ್ಪಿದ್ರೆ ಮತ್ತೆರಡನೇ ಚಾನ್ಸ್ ಇಲ್ಲ. ಈ ಪರ್ವತದಂತಹ ಒತ್ತಡವನ್ನ ಯಶಸ್ವಿಯಾಗಿ ನಿಭಾಯಿಸಿದ ಕೆಲವು ಪರಿಶ್ರಮಿ ವಿದ್ಯಾರ್ಥಿಗಳಿಗೆ ಕೊನೆಯ ಹಂತವಾಗಿ ಕೌನ್ಸೆಲಿಂಗ್ ಪ್ರಕ್ರಿಯೆ ಎದುರಾಗುತ್ತೆ. ಇದು ಕೂಡ ಒಂದು ಸ್ಟ್ರಾಟಜಿ ಗೇಮ್ ಇದ್ದ ಹಾಗೆ. ಕೇವಲ ಪರ್ಸೆಂಟೈಲ್ ಅಂಕಗಳು ಹಾಗೂ ವಿದ್ಯಾರ್ಥಿಗಳು ಮಾಡುವ ಚಾಯ್ಸ್ ಫಿಲ್ಲಿಂಗ್ ಆಧಾರದ ಮೇಲೆ ಅವರಿಗೆ ಯಾವ ಕಾಲೇಜ್, ಯಾವ ಬ್ರಾಂಚ್ ಸಿಗುತ್ತೆ ಅನ್ನೋದು ಸಂಪೂರ್ಣವಾಗಿ ನಿರ್ಧಾರವಾಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡದೇ ಇರ್ಲಾರ್ದು. ಈ ಬೃಹತ್ ಅಂಕಿಅಂಶಗಳು, ಈ ಮಟ್ಟದ ತೀವ್ರ ಒತ್ತಡ, ಈ ಕಠಿಣ ಸ್ಪರ್ಧೆ ಭವಿಷ್ಯದ ಅತ್ಯುತ್ತಮ ತಂತ್ರಜ್ಞಾನ ನಾಯಕರನ್ನ, ನವೀನ ಆವಿಷ್ಕಾರಕರನ್ನ ರೂಪಿಸಲು ನಿಜಕ್ಕೂ ಇದೇ ಸರಿಯಾದ ಮಾರ್ಗನಾ? ಅಥವಾ ಇದಕ್ಕಿಂತ ಉತ್ತಮ ವ್ಯವಸ್ಥೆ ನಮ್ಮಲ್ಲಿ ಸಾಧ್ಯವಿದೆಯಾ? ಈ ಒಂದು ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಸಂಕೀರ್ಣವಾದ ವ್ಯವಸ್ಥೆಯ ಚಿತ್ರಣ ಈಗ ಎಲ್ಲರಿಗೂ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇವೆ.